ಸೌಂಡ್ ಅದೇ ಅದು ದೊಡ್ಡ ಮರಗಳ ಮಧ್ಯದಿಂದ ಅಂದ್ರೆ ದೊಡ್ಡ ದೊಡ್ಡ ಮರ ಬರುತ್ತಲ್ಲ, ಅದರ ಮರೆಯಿಂದ ಸೌಂಡ್ಗಳು ಬರ್ತವೆ. ನಾವು ಅಲ್ಲಿ ಹೋಗಿ ನೋಡಿದಾಗ ಏನು ಕಾಣಿಸಲ್ಲ, ಇನ್ನೊಂದು ಜಾಗಕ್ಕೆ ಕೇಳಿಸುತ್ತೆ. ನಂತರ ಯಾರೋ ಕಾಡಿಗೆ ಹೋದವರಿಗೆ ಇದು ಎಲುಬೆಲ್ಲ ಸಿಕ್ಕಿದ್ದು, ಮತ್ತೆ ಏನೋ ಮೊಬೈಲ್ ಫೋನ್ ಸಿಕ್ಕಿತ್ತಂತೆ ಚಾಮುಂಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ಗಾಡಿ ನಿಲ್ಲಿಸಿ. ಅದರಲ್ಲಿ ಒಂದು 3 ಜನ ಮಿಸ್ ಆಗಿದ್ದಾರೆ. ಅದು ಕೂಡ ಒಂದು ವರ್ಷ ಎಲ್ಲ ಕಳೆದ ನಂತರ ಅದರ ಕುರುಹು ಸಿಕ್ಕಿದ್ದು. ಏನೋ ಒಂದು ಸೌಂಡ್ ಕೇಳ್ತಾ ಇತ್ತು ಮಧ್ಯರಾತ್ರಿಗೆ ಸರ್, ಎಲ್ಲ ರಾತ್ರಿಗೆ ಮಾರನಹಳ್ಳಿಯಿಂದ ಬಿಟ್ಟು ಒಂದು 5 ಕಿಲೋಮೀಟರ್ ಬಂದ ಮೇಲೆ ಗಾಡಿ ವೀಲ್ಗಳೆಲ್ಲ ಹೀಟ್ ಆಟೋಮೆಟಿಕ್ ಹೀಟ್ ಆಗುತ್ತೆ ಸರ್. ಅಲ್ಲಿ ತನಕ ಬಾರಿ ಸೂಕ್ಷ್ಮವಾಗಿ ಬಂದುಬಿಟ್ರೆ ಶಿರಾಡಿ ಘಾಟಲ್ಲಿ ಬೆಂಗಳೂರಿಂದ ಒಂದು ಟ್ರಕ್ಕಿಂಗ್ ಅಂತ ಹೇಳಿ ಹುಡುಗರು ಬಂದಿದ್ರು, 5-6 ಜನ ಹುಡುಗರು ಬಂದಿದ್ರು. ಅವರು ಇಲ್ಲಿಂದ ಒಂದು ಗುಂಡ್ಯದಿಂದ ಒಂದು 14 ಕಿಲೋಮೀಟರ್ ಒಳಗಡೆ ಫಾರೆಸ್ಟ್ ಒಳಗಡೆ ಕಾಡು ಒಳಗಡೆ ಅಲ್ಲಿ ನಾವು ತುಳುವಲ್ಲಿ ಹೇಳುದು ಕುತ್ತಿಚ್ಚಾಟ ಅಂತ ಹೇಳಿ. ಮಾನ್ಯ ವೀಕ್ಷಕರೇ, ತುಂಬಾ ವಿಶೇಷ ಅಂತ ಹೇಳಿದ ಕೂಡಲೇ ನೀವೆಲ್ಲರೂ ಚಾರ್ಮಾಡಿಯ ಆಪತ್ತು ಬಾಂಧವರ ಬಗ್ಗೆ ಕೇಳಿರ್ತೀರಾ. ಶಿರಾಡಿ ಮತ್ತೆ ಗುಂಡಿಯಾ ಭಾಗದ ಸುಮಾರು ವಿಷಯಗಳಿದೆ, ದಯವಿಟ್ಟು ಕೇಳಿ. ಇಲ್ಲಿ ನಡೆದಂತ ಅಥವಾ ಸುಮಾರು ಇಲ್ಲಿ ಏನು ಗಾಡಿಗಳು ಬೀಳ್ತವೆ ಸುಮಾರು ಶಿರಾಡಿ ಘಾಟಿಯಲ್ಲಿ, ಅಥವಾ ಬೆಂಗಳೂರಿನಲ್ಲಿ ಕೊಲೆ ಮಾಡಿದಂಥವ್ರನ್ನ ತಂದು ಹಾಕುವಂತದಿರ್ಬೋದು. 25-26 ವರ್ಷದ ಹಿಂದೆ ಈ ಭಾಗಕ್ಕೆ ಇಲ್ಲಿ ಬರುವಂತ ಗಾಡಿಗಳನ್ನೆತ್ತುವುದು, ಬೇರೆ ರೀತಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಬಂದಿರೋರು ಅಂತ ಹೇಳಿದ್ರೆ ಸುಭಾಷು ಮತ್ತು ಅವರ ತಂಡ. ಹೀಗಾಗಿ ನೀವು ಎಷ್ಟನೇ ವಯಸ್ಸಿಗೆ ಬರ್ತೀರಾ ಸರ್? ಒಂದು 18ನೇ ವಯಸ್ಸಿಗೆ, 18-20ಕ್ಕೆ. ಏನು ರೀಸನ್ ಅಂದರೆ? ರೀಸನ್ ಆ ಟೈಮಲ್ಲಿ ಕೆಲಸದ ಮೇಲೆ ಬಂದದ್ದು, ಮೆಕ್ಯಾನಿಕ್ ಆಗಿ ಗಾಡಿ ರಿಪೇರಿಗೆ ಅಂತೇಳಿ ಬಂದದ್ದು. ಆಮೇಲೆ ಇದು ರಿಪೇರಿ ಮಾಡ್ತಾ ಅದರ ಜೊತೆ ಗಾಡಿಗಳೆಲ್ಲ ಆಕ್ಸಿಡೆಂಟ್ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ತೆಗೆಯುವಂಥ ಜನಗಳು ಯಾರು ಬರ್ತಾ ಇಲ್ಲ, ನೋಡಿದ್ರು ಹಂಗೆ ಹೋಗ್ತಾಯಿದ್ರು. ಆ ಇದರಲ್ಲಿ ಮತ್ತು ನಾವು ಹಾಗೆ ಹೇಗಿತ್ತು ಶಿರಾಡಿ ಯಾವಾಗ ರೋಡೆಲ್ಲ ಸಣ್ಣದಾಗಿತ್ತು ಸರ್. ರೋಡು ಸಿಕ್ಕಾಪಟ್ಟೆ ಡಾಮರೆಲ್ಲ ಚೆನ್ನಾಗಿರಲಿಲ್ಲ, ರೋಡ್ ಚೆನ್ನಾಗಿರಲಿಲ್ಲ, ಹಾಳಾಗಿತ್ತು. ನೀವು ಸುಮಾರು ಒಂದು 15 ಜನರೊಟ್ಟಿಗೆ ತಂಡ ಇತ್ತಂತೆ ನಿಮ್ದು, ಹೇಗಿತ್ತದು? ಆ ಟೈಮಲ್ಲಿ 15 ಜನರ ತಂಡ ಬೇಕಿತ್ತು. ಆ ಟೈಮಲ್ಲಿ ಜನಕ್ಕೆ ಏನಾದರೂ ಸಮಸ್ಯೆಗಳು, ರಾತ್ರಿ 24 ಗಂಟೆ ಏನಾದ್ರು ಒಂದು ಸಮಸ್ಯೆ ಆಗ್ತಾ ಇತ್ತು. ಒಂದು ಗಾಡಿ ಆಕ್ಸಿಡೆಂಟ್ ಆಗಿ ರೋಡು ಜಾಮು, ಇಲ್ಲ ಏನಾದರೂ ಒಂದು ಮರ ಬೀಳುವಂಥದ್ದು, ಮಳೆಗಾಲದಲ್ಲಿ ಗುಡ್ಡ ಕುಸಿಯುವಂಥದ್ದು. ಆ ಟೈಮಲ್ಲೆಲ್ಲ ನಾವು ಪ್ಲೈವುಡ್ ಲಾರಿ ಏರ್ಕೊಂಡು ಬರೋದು ನೀರಿಗೆ ಬಿತ್ತು. ಮಳೆಗಾಲದಲ್ಲಿ ತುಂಬ ಏನಿದೆ, ಮಳೆ ನೀರು ಜಾಸ್ತಿ ಇತ್ತು, ಬಾಡಿ ಎಲ್ಲಿ ಹೋಯ್ತು ಅಂತ ಸಿಗಲಿಲ್ಲ, ಹುಡುಕಿ ಸಿಗಲೇ ಇಲ್ಲ. ಲಾಸ್ಟ್ಗೆ ಸಿಗುವಂಥದ್ದು ಬೇಸಿಗೆಗಾಲದಲ್ಲಿ ಬಾಡಿ ಸಿಗುವಂಥದ್ದು, ನೀರು ಹೋಗ್ತಾ ಇತ್ತು. ನಾವು ಎಲ್ಲ ತುಂಬ ಜನ ಹುಡುಕಿದ್ವಿ. ಮತ್ತೆ ನೀರು ಈ ಥರ ಕಡಿಮೆ ಇರುವ ಟೈಮಲ್ಲಿ ಯಾರೋ ಮೀನು ಹಿಡಿಲಿಕ್ಕೆ ಹೋಗೋರು ಇರ್ತಾರೆ, ಅಂಥವರಿಗೆ ಬಾಡಿ ಈ ಥರ ಇದೆ ಅಂತ ಹೇಳಿ ಬಂದು ಗೊತ್ತಾದ. ಎಲ್ಲರೂ ಗೊತ್ತಾಗ್ತಾನೆ ಇರಲಿಲ್ಲ. ಮತ್ತೊಂದು ರಾಜಸ್ಥಾನದ ಹುಡುಗ ನೀರು ಹೋಗಿದ್ದಾನೆ, ಅದು ಇದುವರೆಗೂ ಬಾಡಿ ಸಿಗಲಿಲ್ಲ. ಎಲ್ಲಿ ಹೋಗಿದ ಇಲ್ಲಿಂದ ಒಂದು 3 ಕಿಲೋಮೀಟರ್ ಹೈಟ್ ಅಲ್ಲ ಸರ್, ನದಿಯಲ್ಲಿ ಕೈಕಾಲು ತೊಳ್ಲಿಕ್ಕೆ ಹೋದವನು ಲಾರಿ ಮೇಲೆ ನಿಲ್ಲಿಸಿ ಡ್ರೈವರ್ ಮಂಗಳೂರಿಗೆ ಬಂದು ಅಲ್ಲಿ ಎಂತ ಮೆಟೀರಿಯಲ್ ಎಲ್ಲ ಖಾಲಿ ಮಾಡಿ ವಾಪಸ್ ಹೋಗ್ತಾ ಇರಬೇಕಾದ್ರೆ ಒಳಗೆ ಇಳಿದು ಏನೋ ಕೈಕಾಲು ಮುಖ ತೊಳೆದು ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದವರು. ಹಾಗೆ ಹೋದವನು ಮತ್ತೆ ಬಾಡಿಯೇ ಸಿಗಲಿಲ್ಲ. ಇದು ತನಕ ಅದು ಬಂಡೆಗಳಿದೆ ಅಲ್ಲ, ಸಿಕ್ಕಾಪಟ್ಟೆ ಬಂಡೆಗಳಿದೆ ಸರ್. ಯಾವ್ದಾದ್ರು ಒಂದೊಂದು ಕಡೆ ಬಂಡೆ ಒಳಗಡೆಯಿಂದ ನೀರು ಪಾಸ್ ಆಗುತ್ತೆ. ಆ ತರ ಎಲ್ಲ ಹೋದ್ರೆ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಇದೆಲ್ಲ ಗುಂಡೆ ನದಿಗೆ ಸೇರೋದ? ಎಲ್ಲ ಗುಂಡಿ ಹೊಳೆ, ಕೆಂಪು ಹೊಳೆನೆ ಗುಂಡಿ ಹೊಳೆ. ಮತ್ತೊಂದು ಏನಂದ್ರೆ ಸರ್, ಒಂದು 15 ವರ್ಷ ಮೊದಲು ಸರ್, ಬೆಂಗಳೂರಿಂದ ಒಂದು ಟ್ರಕ್ಕಿಂಗ್ ಅಂತ ಹೇಳಿ ಹುಡುಗರು ಬಂದಿದ್ರು, 5-6 ಜನ ಹುಡುಗರು ಬಂದಿದ್ರು. ಅವರು ಇಲ್ಲಿಂದ ಒಂದು ಗುಂಡ್ಯದಿಂದ ಒಂದು 14 ಕಿಲೋಮೀಟರ್ ಒಳಗಡೆ ಫಾರೆಸ್ಟ್ ಒಳಗಡೆ ಕಾಡು ಒಳಗಡೆ ಅಲ್ಲಿಗೆ ನಾವು ತುಳುವಲ್ಲಿ ಹೇಳುದು ಕುತ್ತಿಚ್ಚಾಟ ಅಂತ ಹೇಳಿ. ಅಲ್ಲ ಕುತ್ತಿಚಾಟ ಅಂತ ಹೇಳಿ ಕುತ್ತನೆ ನೀರು ಬೀಳುವ ಒಂದು ಇದರ ತರ ಸರ್, ಯಾವ್ದು ಹೇಳಿದ್ರೆ ನಮ್ಮ ಜಲಪಾತ ತರ ಮೇಲಿಂದ ನೀರು ಜಲಪಾತದ ತರ ಬೀಳ್ತಾ ಇದೆ, ಲೆವೆಲ್ ಇದೆ. ಅದು ಅಲ್ಲಿ ಒಟ್ಟಿಗೆ ಒಂದು 5-6 ಜನ ಹುಡುಗರು ಬಂದಿದ್ರು, 3 ಜನ ಇಳಿದ್ರು ನೀರಿಗೆ. ಅದರಲ್ಲಿ 2 ಜನ ನೀರಲ್ಲಿ 3 ದಿವಸ ಕಳೆದು ಬಾಡಿ ಸಿಗುವಂಥದ್ದು. ಎಲ್ಲಿ ಸರ್ ಅದು? ಯಾವ ರೀತಿ ಆಗುತ್ತೆ ಘಟನೆ ಅದು? ಅದು ಟ್ರಕ್ಕಿಂಗ್ ಅಂತ ಹೇಳಿ ಹುಡುಗರು ಬರುವಂತ ಸರ್, ಟ್ರಕ್ಕಿಂಗ್. ಈಗ ಇಲ್ಲಿ ಒಂದು ಬರುವಂತದ್ದು ಅಂತ ಹೇಳಿದ್ರೆ ಕತೆ ಟ್ರೆಕ್ಕಿಂಗ್ ಅಂತ ಹೇಳಿ ಬೆಂಗಳೂರಿಂದ ಸುಮಾರು ಜನ ಬರ್ತಾರೆ. ಹೌದು, ಈಗ ವರ್ಷ ಬಿಡುದಿಲ್ಲ ಒಳಗಡೆ. ಅಲ್ಲ ಯಾವ್ದು ಇಲ್ಲಿ ದೊಡ್ಡ ಪಾಯಿಂಟ್ ಇರೋದು ಹೇಳಿ? ಇದು ಅದೇ ಕುತ್ತಿಚಾಟ ಅಂತ ಹೇಳಿದ್ದಾರೆ ಸರ್, ಕುತ್ತಿಚಾಟ ಅಂತ ಹೇಳಿ. ಮತ್ತೆ ಇಲ್ಲಿ ರೈಲ್ವೆ ಗುಡ್ಡ ಎಡಕಮೇರಿ ಈ ತರ ಇದೆಯಲ್ಲ, ಅಲ್ಲಿ ಎಲ್ಲ ಅದು ಇಲ್ಲಿಂದ 14 ಕಿಲೋಮೀಟರ್ ನಡ್ಕೊಂಡು ಹೋಗು, ಗಾಡಿ ಯಾವ್ದು ಹೋಗಲ್ಲ ಅಲ್ಲಿಗೆ. 14 ಕಿಲೋಮೀಟರ್ ನಡ್ಕೊಂಡೇ ಹೋಗು, ಕಾಲು ದಾರಿ ಇದೆ. ನಾವು 2 ದಿವಸ ಅಲ್ಲಿ ಹೋಗಿದ್ವಿ, ನಾವು ಹೋಗಿದ್ವಿ ಒಟ್ಟಿಗೆ. 2 ದಿವಸ, 2ನೇ ದಿವಸ 3ನೇ ದಿವಸಕ್ಕೆ ಹೆಣ ಸಿಗುವಂಥದ್ದು. ಹೋಗಿ ಏನ್ ಮಾಡ್ತಾರೆ? ಏನಿಲ್ಲ ಸರ್, ಸುಮ್ಮನೆ ಸ್ನಾನ ಮಾಡೋದು ಬರೋದಷ್ಟು. ಮತ್ತೆ ನೀರು ಜಲಪಾತ ತರ ಇದೆ ಸರ್. ಈಗ ಅಲ್ಲಿ ಬೆಂಗಳೂರಲ್ಲಿ ಬಂದ್ರೆ ನೋಡಿ, ಇದೇ ಒಂದು ನೋಡುವಾಗಲೇ ಅವರಿಗೆ ಒಂದು ಖುಷಿ, ನಮ್ಗೆಲ್ಲ ಮಾಮೂಲಿ ಇದೆ ಅಲ್ಲ, ಅವ್ರಿಗೆ ಇಂಥ ಜಾಗ ನೋಡುವಾಗಲೇ ಒಂದು ಖುಷಿ ಆಗುತ್ತೆ ಅವರಿಗೆ. ಹಾಗಾಗಿ ನೀವು ಹೇಳಿದ್ರಲ್ಲ ಕುತ್ತಿಚಾಟ ಅಂತ ಹೇಳಿ, ಹೋದಾಗ ಹೇಗಿತ್ತಲ್ಲಿ ಸರ್? ಅದು ನೋಡ್ಲಿಕ್ಕೆ ಒಳ್ಳೆ ಪ್ಲೇಸ್ ಸರ್. ಈಗ ಒಳ್ಳೆ ಲೆವೆಲ್ ಆದ ಜಾಗ, ಈ ಸ್ಟೇ ಮಾಡೋ ಜಾಗ. ಅದರ ಮೇಲೆ ಇದ್ರೆ ಎತ್ತರದಿಂದ ಬೀಳುವ ಜಲಪಾತ ನೀರಿದೆ, ನೀರು ಬೀಳೋ ತರನೇ ಎತ್ತರದಿಂದ ಬೀಳುದು. ಅದಕ್ಕೆ ಕುತ್ತಿಚಾಟ ಅಂತ, ಕುತ್ತನೆ ಬೀಳುವ ನೀರಿನ ಜಾಗ ಅಂತ ಕುತ್ತಿಚಾಟ ಅಂತ. ಚಾಟ ಅಂದ್ರೆ ನೀರು ಬೀಳುವಂತ. ಅದಕ್ಕೆಲ್ಲ ಅವರು ವಿಕ್ರಮ್ ಅವರು ಹೇಳಿದ್ರು,
ಅವರೆಲ್ಲ ಬಂದಿರಲ್ಲ. ವಿಕ್ರಮ್ ಗೌಡ್ರು ಬಂದಿದ್ರು. ಅಲ್ಲಿಗೆ ಅವರು ಬಂದಿದ್ರು. ಏನಾಗಿತ್ತು ಅವತ್ತು ಅವ್ರು ಬಂದಾಗ? ಅಲ್ಲ ಅವರು ನಮಗೆಲ್ಲ ಒಂದು ಅಂದ್ರೆ ನಮ್ಗೆ ಖರ್ಚು ಅವರೇ ಕರ್ಕೊಂಡು ಹೋಗ್ತಾರೆ. ನಮಗೆ ವಿಕ್ರಮ್ ಗೌಡ ಅಂತ ಹೇಳಿ ಅವರು ಆನ್ಬಾಳ್ನವರು, ಉರುಡಿ ವಿಕ್ರಮ್ ಆನ್ಬಾಳ್ನವರು. ಇಂಥ ದೊಡ್ಡ ದೊಡ್ಡ ಇನ್ಸಿಡೆಂಟ್ ಅಲ್ಲ ಆದ ಜಾಗಕ್ಕೆಲ್ಲ ಅವ್ರು ಬರ್ತಾರೆ. ಅವರ ಸ್ವಂತ ದುಡ್ಡಲ್ಲಿ ನಮಗೆ ಸಪೋರ್ಟ್ ಮಾಡ್ತಾರೆ ಅವರು. ನಮಗೆ ಊಟದ ವ್ಯವಸ್ಥೆ, ನಮಗೆ ಹೋಗುವಂತ ಗಾಡಿ ವ್ಯವಸ್ಥೆ ಅವರೇ ಕರೀತಾರೆ, ಬನ್ನಿ ನಾನೇ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ಕೊಂಡು ಆತರ ಎಲ್ಲ ಮಾಡ್ತಾ ಇದ್ರು. ಒಂದು ಅವ್ರು ಹೇಳ್ತಾರೆ ಯಾವತ್ತೂ ಆರೋಪ, ಗುಂಡಿಯಾದಿಂದ ಟ್ರ್ಯಾಕಿಂಗ್ ಬರೋರು ಒಬ್ರು ಇಲ್ಲಿ ಯಾರೋ ಗುಂಡಿಯಾದಿಂದ ನೇರ ಫೋನ್ ಬಿಡ್ತಾರಂತೆ, ಮುಂದೆ ಕರ್ಕೊಂಡೋಗಿ ಅಥವಾ ಪ್ಯಾಕೇಜ್ ಎಲ್ಲ ಮಾಡ್ಕೊಂಡಿದಾರಂತೆ, ಬೆಟ್ಟಕ್ಕೆ ಕರ್ಕೊಂಡು ಹೋಗೋರು. ಆ ರೀತಿ ಯಾರಾದ್ರೂ? ಇಲ್ಲ, ಆ ರೀತಿ ಯಾರು ಮಾಡೋದಿಲ್ಲ. ಗುಂಡ್ಯದಿಂದ ಆ ತರ ಸಪೋರ್ಟ್ ಮಾಡೋರು ಯಾರಿಲ್ಲ. ಹೋದ್ರೆ ಕರ್ಕೊಂಡು ರೂಟ್ ತೋರಿಸಿರೋ ಅವ್ರು ವಾಪಸ್ ರಿಟರ್ನ್ ಕರ್ಕೊಂಡು ಬಿಟ್ಟು ಬಿಡುದಿಲ್ಲ ಸರ್. ಬೆಂಗಳೂರಿಂದ ಬರುವವರು ಹೆಚ್ಚು ರೋಡ್ ಮ್ಯಾಪ್ ಹಿಡ್ಕೊಂಡು ಬರ್ತಾರೆ. ಮತ್ತೆ ಇಲ್ಲಿಂದ ಸ್ವಲ್ಪ ಕೆಲವು ಕಾಡಿನ ಬಗ್ಗೆ ಗೊತ್ತಿದ್ದವರು ಕೆಲವರು ಯಾರಾದ್ರೂ ಗೈಡ್ ಆಗಿ ಹೋಗ್ತಾರೆ ಸರ್, ಹೋಗ್ತಾರೆ. ಹಾಗೆ ಒಂದು ಎರಡು ಅದು ಸೇಫ್ ಆಗಿ ಕರ್ಕೊಂಡು ನಾವು ಇದುವರೆಗೆ ಕಂಡಿದ್ದು. ಅಂದ್ರೆ ಇಲ್ಲ ಈ ಕಾಡಿಗೆಲ್ಲ ಕಾಡು ಉತ್ಪತ್ತಿ ಏನಾದ್ರು ತೆಗಿಯೋಕೆ ಹೋಗುವಂತವರೆಲ್ಲ ಇದ್ದಾರೆ, ಕೂಲಿ ಕೆಲಸಕ್ಕೆ ಹೋಗುವವರು. ಅವರಿಗೆ ಸ್ವಲ್ಪ ಕಾಡಿನ ಬಗ್ಗೆ ಎಲ್ಲ ಒಳ್ಳೆ ಪರಿಚಯ ಇರುತ್ತೆ. ಅವ್ರಿಗೆಲ್ಲ ಅವರನ್ನು ಕರ್ಕೊಂಡು ಹೋಗ್ತಾರೆ, ವಾಪಸ್ ಕರ್ಕೊಂಡು ಬಂದು ಇಲ್ಲೇ ಬಿಟ್ಟು. ಆನೆ, ಹುಲಿ, ಆನೆ ಇದೆ ಸರ್. ಹುಲಿ ನೋಡಿದ್ದು ನಮಗೆ ನೆನಪು. ಆನೆಗಳಿದೆ, ಆನೆಗಳು ಇಲ್ಲ ಸಿಟಿಗೆ ಕೂಡ ಬರ್ತವೆ, ಸಿಕ್ಕಾಪಟ್ಟೆ ಇದೆ. ನಾವು ಊರೊಳಗೆ ಬರುತ್ತೆ. ಮತ್ತೆ ಜಿಂಕೆಗಳು ಆ ತರ ಪ್ರಾಣಿಗಳೆಲ್ಲ ಇದೆ, ಚಿರತೆ ಇದೆ. ಇದೆಲ್ಲ ಸಿರಾಡಿ ಬೆಟ್ಟದ ಕತೆ. ಸಿರಾಡಿ ಬೆಟ್ಟದ ಕತೆ. ಹೌದೌದು. ನೀವು ಇನ್ನೊಂದು ಹೇಳಿದ್ರ, ನಾನು ವಿಕ್ರಮ್ ಗೌಡ್ ಒಂದ್ಸರಿ ಹೇಳ್ತಾ ಇದ್ರು ಹೆಲಿಕಾಪ್ಟರ್ ಬಿದ್ದಿತ್ತು. ಹೌದು. ಯಾವಾಗ ಸರ್? 15 ಒಂದು 20 ವರ್ಷ ಆಸ್ಪಾಸಲ್ಲಿ ಹಾಗೆ ಬಿದ್ದು ಅದು ಜನ ಸಿಗದೆ ಮತ್ತೆ ಬೆಂಗಳೂರಿಂದ ಪುನಃ ಹೆಲಿಕಾಪ್ಟರ್ ಎಲ್ಲ ಒಂದು ಹುಡುಕಿ ಮತ್ತೆ ಊರ ಜನಗಳನ್ನೆಲ್ಲ ಕಾಡಿನ ಬಗ್ಗೆ ಗೊತ್ತಿದ್ದವರನ್ನು ಕರ್ಕೊಂಡೋಗಿ ಸುಮಾರು ಹುಡುಕಿಸಿದ್ದಾರೆ. ಅದು ಮತ್ತೆ ಏನೋ ಅದ್ರ ಬಗ್ಗೆ ಕುರುಹುಗಳೆಲ್ಲ ಸಿಕ್ಕಿದ್ದು ಎಂತ ಸಕಲೇಶ್ಪುರ ಆ ಕಡೆಗೆ ಸೇರುತ್ತೆ, ಆನ್ಬಾಳ್ ಕಡೆ ಆ ಕಡೆ ಏನಾಯ್ತು. ಇದು ಸಾರಿ ಹೆಲಿಕಾಪ್ಟರ್ ಏನ್ ಬಿದ್ದಾಗ ಏನಾಗಿತ್ತು ಅವತ್ತು? ನೀವು ಹೋಗಿದ್ರಲ್ಲಿ? ಇಲ್ಲ, ನಾವೇನು ಹೋಗಿ ನಾವು 2000 ಮೊದಲು 2000 ಇಸ್ವಿ ಮೊದಲು ನಾವು ಬರುವ ಮೊದಲೇ ಆ ತರ ಘಟನೆಗಳು ಮತ್ತೆ ನಡೆದಿಲ್ಲ. ಹೆಲಿಕಾಪ್ಟರ್ ಎಲ್ಲಿ ಬೀಳುತ್ತೆ ಆ ಜಾಗದ ಭಾಗದಲ್ಲಿ ಒಂದು ಇದಾಗುತ್ತಂತೆ, ನಿಜಾನ ಇದು ಅಂತ ಹೇಳಿದ್ರೆ? ರಾತ್ರಿ ಭಾರಿ ದೊಡ್ಡ ಮಟ್ಟದ ಗುಹೆಯಿಂದ ಶಬ್ದ ಬರುತ್ತಂತೆ. ಅದು ಹೇಳುವುದನ್ನು ಅಲ್ಲ ನಾವು ಕೇಳಿದ್ದೇವೆ ಸರ್, ಇಲ್ಲ ಅಂತ ಏನಿಲ್ಲ. ದೊಡ್ಡ ಮರಗಳ ಮಧ್ಯದಿಂದ ಅಂದ್ರೆ ದೊಡ್ಡ ದೊಡ್ಡ ಮರ ಬರುತ್ತಲ್ಲ, ಅದರ ಮರೆಯಿಂದ ಸೌಂಡ್ಗಳು ಬರ್ತವೆ. ನಾವು ಅಲ್ಲಿ ಹೋಗಿ ನೋಡಿದಾಗ ಏನು ಕಾಣಿಸಲ್ಲ, ಇನ್ನೊಂದು ಜಾಗದಿಂದ ಕೇಳಿಸುತ್ತೆ. ಆ ಸೈಡ್ಗೆ ಹೋಗುವಾಗ ಅಲ್ಲಿಂದ ಏನು ಕಾಣಿಸಲ್ಲ. ಆ ತರ ಜಾಗದಲ್ಲಿ ಅದು ಎಲ್ಲ ಇಲ್ಲಿಂದ ಒಂದು 15 ಕಿಲೋಮೀಟರ್ ಮೇಲೇನೆ, ಬೆಟ್ಟದ ಮೇಲೆ ಹೋಗುವಾಗ ಆ ಕಡೆನೆ. ಅಂದ್ರೆ ಹೆಲಿಕಾಪ್ಟರ್ ಬಿದ್ದ ಜಾಗದಲ್ಲ, ಆ ಬಿದ್ದ ಜಾಗ ಅದು ಆ ಏರಿಯಾ ಆಗುತ್ತೆ. ಅದು ಸುಮಾರು ಆಚೆ ಆಯ್ತು. ಇದು ಅವತ್ತೊಂದ್ಸಲ ಇಲ್ಲಿ ಆ ಇಂಜಿನಿಯರ್ಸ್ ಎಲ್ಲ ಹೋದ್ರಲ್ಲ, ಅಂತ ಚಾಮುಂಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ಗಾಡಿ ನಿಲ್ಲಿಸಿ ಅದರಲ್ಲಿ ಒಂದು 3 ಜನ ಮಿಸ್ ಆಗಿದ್ದಾರೆ. ಅದು ಕೂಡ ಒಂದು ವರ್ಷ ಎಲ್ಲ ಕಳೆದ ನಂತರ ಅದರ ಕುರುಹು ಸಿಕ್ಕಿದ್ದು. ಅದೆಲ್ಲ ಸ್ವಲ್ಪ ಹೇಳ್ಬೋದಾ? ಅವರು ಅದರ ಬಗ್ಗೆ ಅಂದ್ರೆ ಸರ್, ಟ್ರಕ್ಕಿಂಗ್ ಅಂತ ಹೇಳಿ ಬರುವಂಥದ್ದು. ಟ್ರಕ್ಕಿಂಗ್ ಅಂತ ಹೇಳಿ ಬಂದ ಮೇಲೆ ಸೀದಾ ಕಾಡಿಗೆ ಹೋಗ್ತಾರೆ ಸರ್. ಕಾಡು ಹೋದ್ಮೇಲೆ ರೂಟ್ ತಪ್ಪಿ ಹೋಗುತ್ತೆ. ರೂಟ್ ತಪ್ಪಿ ಹೋದ್ಮೇಲೆ ಮತ್ತೆ ವಾಪಸ್ ಬರ್ಲಿಕ್ಕೆ ಗೊತ್ತಾಗೋದಿಲ್ಲ. ಅವ್ರು ಹೋದ್ಮೇಲೆ ಮತ್ತೆ ನೀರು ಸಿಗಲ್ಲ, ಊಟ ಸಿಗಲ್ಲ, ಏನು ಸಿಗಲ್ಲ. ರೋಡ್ಗೆ ಬರುವಂಥದ್ದು ಯಾವುದೇ ಒಂದು ದಾರಿ ಗೊತ್ತಾಗೋದಿಲ್ಲ. ಅವ್ರಿಗೆ ಒಳಗಡೆ ಇರ್ತಾರೆ. ಮತ್ತೆ ಹೇಗೆ ಇವರು ಕೊನೆಗೆ ಏನ್ ಮಾಡ್ತಾರ ಅವ್ರು ಅಲ್ಲಿ? ಅಡಿಗೆ ಏನಾದ್ರೂ ಆಮೇಲೆ ಬಾಡಿಗೆ ಸಿಗುತ್ತೆ ಲಾಸ್ಟ್ಗೆ. ಮತ್ತೆ ಇದು ಟೆನ್ಷನ್ ಆಗಿ ಎಲ್ಲ ಸುತ್ತಾಡಿ ಟೆನ್ಷನ್ ಆಗಿ ಎಲ್ಲಾದ್ರೂ ಸೈಡ್ ಅಲ್ಲಿ ನೀರು ಕೂಡ ಸಿಗದಿರುವಾಗ ಬಿದ್ದು ಆ ತರ ಎಲ್ಲ ಆಗಿರ್ಬೋದು ಅಂತ ಕಾಣಿಸ್ತು. ಯಾವಾಗ ಇಂಜಿನಿಯರ್ಸ್ ಸತ್ತಿದ್ದು? ಅದೊಂದು 15 ವರ್ಷ. ಅದು ಕನ್ನಡ ಮೂವಿ ಕೂಡ ಆಗಿದೆ. ಅದನ್ನೇ ಇದು ಇಟ್ಕೊಂಡು ನಮ್ಮ ಮಾಡಿದ್ದಾರೆ. ದೇವಸ್ಥಾನದ ಹತ್ರ ಗಾಡಿ ಶಿರಾಡಿಯಲ್ಲಿ ಕೆಳಗೆ ಇಳಿತೇವೆ. ಬರದೆ ದಕ್ಷಿಣ ಕನ್ನಡ ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲೇ ನಿಲ್ಸ್ಬಿಟ್ಟು ಮೇಲ್ಗಡೆ ಹೋದವರು. ಫಸ್ಟ್ ಚಾಮುಂಡೇಶ್ವರ ದೇವಸ್ಥಾನ ಸ್ಥಾಪನೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಫಸ್ಟ್ ಹೋಗ್ತಾ ಇರ್ಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ಸಿಗುವಂತದ್ದು. ಗುಂಡ್ಯ ಜಂಕ್ಷನ್ ಇಂದ 5 ಕಿಲೋಮೀಟರ್ 6 ಕಿಲೋಮೀಟರ್ ದೂರ ಇದೆ ಮುಂದಕ್ಕೆ ಬೆಂಗಳೂರು ಕಡೆಗೆ. ಅಲ್ಲಿ ಗಾಡಿ ನಿಲ್ಸಿ ಅವರು ಟ್ರಕ್ಕಿಂಗ್ ಅಂತ ಹೋಗಿದ್ದಾರೆ. ಹೋದವರು ಎಷ್ಟೋ ದಿವಸದಿಂದ ಅಂದ್ರೆ ಅಲ್ಲಿ ಗಾಡಿನ ಬಗ್ಗೆ ಎಲ್ಲರೂ ನೋಡಿದವರು ಇದ್ದಾರೆ. ನೋಡಿದ ನಂತರ ಇವರು ಇಲ್ಲ ಅಂತ ಹೇಳಿ ಮತ್ತೆ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟು ಪೊಲೀಸನವರು, ಅರಣ್ಯ ಇಲಾಖೆಯವರು ಎಲ್ಲ ಬಂದು ಅದನ್ನು ಹುಡುಕಕ್ಕೆಲ್ಲ ಶುರು ಮಾಡಿದರು. ಅವರಿಗೂ ಸಾಕಾಗಿ ಮತ್ತೆ ಊರಿನ ಕೆಲವು ಕಾಡಿನ ಬಗ್ಗೆ ಗೊತ್ತಿದ್ದವರೆಲ್ಲ ಇರ್ತಾರೆ, ಅವರನ್ನೆಲ್ಲ ಕರ್ಕೊಂಡು ಸುಮಾರು ಒಂದು 8-10 ದಿವಸ ಎಲ್ಲ ತಿರುಗಾಡಿ ಹುಡುಕಿ ಎಲ್ಲ ಸಿಗಲಿಲ್ಲ. ಮತ್ತೆ 1 ವರ್ಷ ಕಳೆದ ನಂತರ ಯಾರೋ ಕಾಡಿಗೆ ಹೋದವರಿಗೆ ಇದು ಎಲುಬೆಲ್ಲ ಸಿಕ್ಕಿದ್ದು, ಮತ್ತೆ ಏನೋ ಮೊಬೈಲ್ ಫೋನ್ ಸಿಕ್ಕಿತ್ತಂತೆ. ಅದೆಲ್ಲ ಸಿಮ್ ಎಲ್ಲ ಸಿಕ್ಕಿದ ನಂತರ ಅದು ಅಧಿಕಾರಿಗಳೆಲ್ಲ ಕಲೆಕ್ಟ್ ಮಾಡಿ ಅದರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿ ಅದು ಹೀಗೆ ತಿರುಗಾಡಿ ದತ್ತಾದ್ದು ಅಂತೆಲ್ಲ ಹೇಳಿದ. ಎಷ್ಟು ದಿವಸ ಆಯ್ತು ಸಿರಾಡಿ ಬೆಟ್ಟದಲ್ಲೇ ನೀವು ಇದೀರಾ? ಸಿರಾಡಿಗೆ ರಾತ್ರಿ ಹಗಲು ಅನ್ನೋತ್ತಿಗೆ ನೀವು ಕೆಲಸ ಮಾಡ್ತೀರಾ? ನೀವ್ಯಾವತ್ತಾದ್ರೂ ಅಪರಿಚಿತ ಶಬ್ದ
ಹೆಣ್ಣು ಮಗಳು ಓಡಾಡಿದ್ದು ಈ ರೀತಿ ಭೂತದ ಕಥೆಗಳು ಶಿರಾಡಿಯಲ್ಲಿ ಇದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ್ ಗೊತ್ತಾ ನಿಮ್ಗೆ? ಹೇಳಿರುವುದನ್ನು ಕೇಳಿದ್ದೇವೆ. ಸ್ಟವ್ ಎಲ್ಲ ಈ ತರ ಎಲ್ಲ ಶಬ್ದ ಬರುತ್ತೆ ಮಲಗಿದ ಜಾಗದಲ್ಲಿ, ಶಬ್ದ ಬಂದು ಮತ್ತೆ ಅಲ್ಲಿಂದ ಏನೋ ಓಡಿ ಬಂದಂಗೆ ಕಾಣುತ್ತೆ, ಕೇಳಿಸುತ್ತೆ. ಅಲ್ಲಿಂದ ಮತ್ತೆ ನಾವು ಈಗ ಎದ್ದು ಗಾಡಿ ತಗೊಂಡೋಗಿ ಮೇಲೆ ಹೋಗಿ ಮಲಗಿದ್ದೇವೆ ಅಂತ ಎಲ್ಲ ಗಾಡಿಯ ಡ್ರೈವರ್ಗಳೆಲ್ಲ ಹೇಳಿದ್ದೆಲ್ಲ ಕೇಳಿದ್ದೇವೆ. ಶಿರಾಡಿ ಘಾಟಿ, ಶಿರಾಡಿ ಘಾಟಲ್ಲಿ ಕೆಲವರೆಲ್ಲ ಈ ತರ ಮಲಗಿದ ಸುಸ್ತಾಗಿ ಎಲ್ಲ ಮಲಗ್ತಾರಲ್ಲ ಅಂತವ್ರು ಹೇಳಿದನ್ನು ಕೇಳಿದ್ದೇವೆ. ಸುಮಾರು ವರ್ಷದಿಂದ ಡ್ರೈವರ್ ಆಗಿ ಓಡಾಡ್ತಾ ಇದ್ದೇನೆ, ಗಾಡಿ ಎಲ್ಲ ಕೆಟ್ಟೋದ್ರೆ ಎಲ್ಲ ಮಧ್ಯದಲ್ಲಿ ಬಾಕಿಯಾಗಿದ್ದೇನೆ. ಸರ್, ಈಗ ಮಾರನಹಳ್ಳಿಯಿಂದ ನಾವು ಇಳಿತೇವಲ್ಲ ಕೆಳಗೆ, ಎಷ್ಟು ಟರ್ನ್ ಬರ್ತಾವ ಒಟ್ಟು ಗುಂಡ್ಯಾದವರೆಗೆ? ಗುಂಡ್ಯದವರೆಗೆ ಒಂದು 20-25 ಟರ್ನ್ ಬರ್ತದೆ ಟೋಟಲ್. ಇಲ್ಲಿ ಡ್ರೈವರ್ಗಳು ಏನು ಎಚ್ಚರಿಕೆಯಿಂದ ಇರಬೇಕು, ಬರೋರು ಅಥವಾ ಹೋಗೋರು? ಡ್ರೈವರ್ಗಳು ಅತಿಯಾಗಿ ಸ್ಪೀಡಾಗಿ ಬರಬಾರ್ದು ಅಷ್ಟೇ. ಒಂದು 40-45 ಕಿಲೋಮೀಟರ್ ಸ್ಪೀಡ್, ಅದು ಜಾಸ್ತಿ ಆಯಿತು. ಒಂದು 30 ಒಳಗಡೆನೆ ಬರಬೇಕು, ಮೇಲಿಂದ ಕಡೆ ಬರಬೇಕಾದ್ರೆ. ಅದು ಕೆಲವರು ಹೊಸಬ್ರು ಬರುವವರು ಸ್ಪೀಡ್ ಕಂಟ್ರೋಲ್ ಆಗದೆ ಬರ್ತಾರೆ, ಬಂದ ಮೇಲೆ ಬ್ರೇಕ್ ಸಿಗಲ್ಲ ಘಾಟಿ ಇಳಿಬೇಕಾದ್ರೆ. ಮಾರನಹಳ್ಳಿಯಿಂದ ಬಿಟ್ಟು ಒಂದು 5 ಕಿಲೋಮೀಟರ್ ಬಂದ ಮೇಲೆ ಗಾಡಿ ವೀಲ್ಗಳೆಲ್ಲ ಆಟೋಮೆಟಿಕ್ ಹೀಟ್ ಆಗುತ್ತೆ ಸರ್. ಹೀಟ್ ಆದಮೇಲೆ ಅದು ಬ್ರೇಕ್ ಹೊಡೆದ್ರೆ ನಿಲ್ಲಲ್ಲ ಗಾಡಿಗಳು. ಆ ಥರ ಜಾಸ್ತಿ ನಾವು ತಗೊಳ್ಳೋ ನಡೆಯುವಂಥದ್ದು. ಆಕ್ಸಿಡೆಂಟ್ ಸಿಕ್ಕಾಪಟ್ಟೆ ಆ ಥರನೇ ಆಗುವಂಥದ್ದು. ಬ್ರೇಕ್ ಹೀಟ್ ಆಗುತ್ತೆ, ಬ್ರೇಕ್ ಮತ್ತೆ ಹೊಡೆದ್ರೆ ನಿಲ್ಲಲ್ಲ. ಕ್ಲಚ್ ಅಲ್ಲಿ ಬರ್ತಾರೆ ಸರ್, ಸಣ್ಣ ವೆಹಿಕಲ್ ಕಾರ್ ಅವರಿಗೆ ಗೊತ್ತಿರಲ್ಲ, ಡೌನ್ ಅಂತ ಹೇಳಿ ಅವರು ಎಂತ ನ್ಯೂಟ್ರಲ್ ಮಾಡಿ ಬರ್ತಾರೆ, ಗಾಡಿ ಸೀದಾ ಹೋಗ್ತಾ ಇರ್ತೆ ಅಂತ ಹೇಳಿ. ಅಂದ್ರೆ ಮಾರನಹಳ್ಳಿಯಿಂದ ನಂತರ ಒಂದು 10 ಕಿಲೋಮೀಟರ್ ತನಕ ಕೆಂಪುಹೊಳೆ ಅಂತ ಬರುತ್ತೆ, ಅಲ್ಲಿ ತನಕ ಭಾರಿ ಸೂಕ್ಷ್ಮವಾಗಿ ಬಂದುಬಿಟ್ರೆ ಮತ್ತೆ ಏನು ತೊಂದರೆ ಆಗಲ್ಲ. ಅಲ್ಲಿ ಶಿರಾಡಿ ಘಾಟಲ್ಲಿ ಮಾರನಹಳ್ಳಿಯಿಂದ ಕೆಂಪುಹೊಳೆ, ಅಲ್ಲಿಂದ ನಂತರ ಸಾಧಾರಣ ಲೆವೆಲ್ ಜಾಗ ಸಿಗೋಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕನೇ ಹೆಚ್ಚಿನ ಕೆಲವರು ಗೊತ್ತಿಲ್ಲದವರು ಹೊಸೊಬ್ಬರು ಬರುವವರೆಲ್ಲ ನ್ಯೂಟ್ರಲ್ ಮಾಡಿ ಗಾಡಿ ಬರ್ತಾರೆ. ಮತ್ತು ಟ್ರಕ್ ಅವರು ಏನಂದರೆ ಅವರು ನಾವು ಯಾವ ಗೇರಲ್ಲಿ ಹತ್ತುತ್ತೇವೋ ಅದೇ ಗೇರಲ್ಲಿ ಇಳಿಬೇಕಂತ ಇದು ವಾಹನದ ರೂಲ್ಸ್ ಇರೋದು. ಕೆಲವರಿಗೆ ಅದು ಗೊತ್ತಿರಲ್ಲ. ಅದನ್ನೇನಾದರೆ ಅವರು ಥರ್ಡ್ ಗೇರ್ 4th ಗೇರಿಗೆ ಹಾಕಿ ಗಾಡಿ ಡೌನಲ್ಲಿ ಹೋಗುತ್ತೆ ಅಂತ ಚಲಾಯಿಸ್ತಾ ಇರ್ತಾರೆ, ಬ್ರೇಕ್ ಜಾಸ್ತಿ ಅಪ್ಲೈ ಮಾಡ್ತಾರೆ. ಆವಾಗ ಬ್ರೇಕ್ ಸಿಗಲ್ಲ, ಡ್ರಮ್ಮು ಮತ್ತು ಲೈನರ್ ಎಲ್ಲ ಸುಟ್ಟು ಬ್ರೇಕೇ ಸಿಗಲ್ಲ. ಆವಾಗ ಎಲ್ಲಾದರೂ ಸೈಡ್ ಹೋಗಿ ತಗೊಂಡೋಗಿ ಹಾಕಲೇಬೇಕಾಗುತ್ತೆ. ಹಾಗೆ ಆಕ್ಸಿಡೆಂಟ್ ಆಗೋದು ಜಾಸ್ತಿ. ಅದು ಬ್ರೇಕ್ ಸಿಗದಾಗ ಇನ್ನೊಂದು ಗಾಡಿ ಮೇಲೆ ಹತ್ತುತ್ತೆ, ಇಲ್ಲದಿದ್ದರೆ ಸೈಡಿಗೆ ಹೊಂಡಕ್ಕೆ ಹೋಗಿ ಬೀಳುತ್ತೆ, ಒಳಗೆ ಹೋಗಿ ಬೀಳುತ್ತೆ, ಈ ಥರ ಆಗುತ್ತೆ. ನೀವು ಬ್ರೇಕ್ ಫೇಲ್ ಆಗಿರೋ ಕೇಸಸ್ ನೋಡಿದ್ದೀರಾ? ಬ್ರೇಕ್ ಫೇಲ್ ಅಂತ ಇದೆ ಸರ್, ಇದೆ ಬ್ರೇಕ್ ಫೇಲ್ ಅಂದರೆ ಇದೆ ಸರ್. ಬೇಕಂದ್ರೆ ಮಾಮೂಲಿ ಸಿಗಲ್ಲ. ಹೆಚ್ಚಿನ ಗಾಡಿಗಳೆಲ್ಲ ಪಲ್ಟಿ ಆಗುದೆಲ್ಲ ಬ್ರೇಕ್ ಫೇಲ್ ಆಗಿ. ಬ್ರೇಕ್ ಫೇಲ್ ಅಂದರೆ ಬ್ರೇಕ್ ಹಿಡಿದು ಬಿಸಿಯಾಗಿ ಮತ್ತೆ ಬ್ರೇಕ್ ಸಿಗಲ್ಲ, ಅದೇ ಫೇಲ್ಯೂರ್ ಅಂತ ಹೇಳೋದು. ಅದಕ್ಕೆ ಇವರು ಹೇಳುವಂತ ಬ್ರೇಕ್ ಫೇಲ್ ಅಂತ ಅಷ್ಟೇ. ಆ ಶಿರಾಡಿ ಬೆಟ್ಟಕ್ಕೆ ಅಂತ ಹೇಳಿದ್ರೆ, ಈಗ ಶಿರಾಡಿ ಅಂದ್ರೆ ಬೆಂಗಳೂರಿನಿಂದ ಬಂದ್ರೆ ಸುಬ್ರಹ್ಮಣ್ಯಕ್ಕೆ ಹೋಗುದೆಲ್ಲ ಶಿರಾಡಿ ಹೌದು. ಮುಖ್ಯ ರಸ್ತೆ ಬೆಂಗಳೂರಿಂದ ಶಿರಾಡಿಗೆ ಬರುವ, ಧರ್ಮಸ್ಥಳಕ್ಕೆ ಬರುವ ಯಾತ್ರಿಗಳು ಮೇಯ್ನ್ ಆಗಿ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಬರುವ ಯಾತ್ರಿಕರು ಮಳೆ ಬೀಳುತ್ತೆ, ಮಳೆ ಬೀಳುವ ಟೈಮಲ್ಲಿ ಕೂಡ ಭಾರಿ ಜಾಗ್ರತೆಯಿಂದ ಬರಬೇಕು. ಅವರು ಸಿಟಿಯಲ್ಲಿ ಯಾವ ಥರ ಡ್ರೈವ್ ಮಾಡ್ತಾರೋ ಅದೇ ಥರ ಘಾಟ್ ಸೆಕ್ಷನಲ್ಲಿ ಡ್ರೈವ್ ಮಾಡಿದರೆ ಸರಿಯಾಗಲ್ಲ, ಅದು ತುಂಬ ಡೇಂಜರು. ಅಲ್ಲಿ ಥರ ಓವರ್ಟೇಕ್ ಮಾಡಿ ಬರುವುದು, ಸ್ವಲ್ಪ ಕೂಡ ಕೇರ್ ತಗೊಳ್ಳದೆ ಬರುವುದು, ಎದುರಿಂದ ಗಾಡಿ ಬರ್ತಾ ಇದ್ರೂ ಅದರ ನುಗ್ಗಿಸಿ ಓವರ್ಟೇಕ್ ಮಾಡೋದು. ಆವಾಗಂದರೆ ಹಿಂದೆ ಈಗ ಒಂದು ಗಾಡಿ ವೆಹಿಕಲನ್ನು ಓವರ್ಟೇಕ್ ಮಾಡುವಾಗ ಆ ಗಾಡಿಯವನಿಗೆ ಬ್ರೇಕ್ ಸಿಗದೇ ಆಗುತ್ತೆ. ಇವನು ಓವರ್ಟೇಕ್ ಮಾಡಿ ಮುಂದೆ ಬಂದ ತಕ್ಷಣ ಇದೇ ಗಾಡಿಗೆ ಬಂದು ಹಿಂದಿನಿಂದ ಹೊಡಿತಾನೆ. ಅಂಥ ಆಕ್ಸಿಡೆಂಟ್ಗಳು ಸಿಕ್ಕಾಬಟ್ಟೆ ಆಗ್ತವೆ. ತುಂಬ ವಿಶೇಷ ಅಂದರೆ ಇಷ್ಟು ಇವೆಲ್ಲ ಆಗುತ್ತೆ, ಆದರೆ ಈ ಅಪಘಾತಗಳು ಇಷ್ಟು ಈ ರೀತಿ ನಡೀತಾವೆ ಅಂತೀರ. ಜನರು ಇದ್ರ ಬಗ್ಗೆ ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ. ತುಂಬ ವಿಶೇಷ ಜನರು ಹೇಳ್ತಾರೆ, ರಾತ್ರಿ ಅಲ್ಲಿ ಏನೋ ಒಂದು ಕಂಡಂಗೆ ಆಯಿತು ಘಾಟಲ್ಲಿ, ಆ ಟರ್ನಲ್ಲಿ ಇದೆ ನಮ್ಮ ಘಾಟಲ್ಲಿ ಒಂದು ಡಬಲ್ ಟರ್ನಿಂದ ಮೇಲೆ ಏನೋ ಒಂದು ಸೌಂಡ್ ಕೇಳ್ತಾ ಇತ್ತು, ಯಾವುದೋ ಮಕ್ಕಳು ಕೂಗುವಂತೆ ಥರ ಆ ಥರ ಎಲ್ಲ ಸೌಂಡ್ ಕೇಳ್ತಾ ಇದೆ ಅಂತ ಹೇಳಿ ಆ ಥರ ಅನಿಸಿರ್ಬೋದು. ಆ ಮಕ್ಕಳ ಸೌಂಡ್ ಎಲ್ಲ ಕೇಳ್ತಾ ಇದೆ ಅಂತ ಹೇಳಿ ಈಗ ಕೇಳಿಸೋರು ತುಂಬ ಜನ ಹೇಳಿದ್ದಾರೆ ಆ ಥರ, ಗಾಡಿ ಡ್ರೈವರ್ಗಳೇ. ಅದೇ ಈ ಮಕ್ಕಳು ಕೂಗುವ ಥರ ಅಂತ ನಮಗೆ ಭಯ ಆಯಿತು. ನಮಗೆ ಅಂದರೆ ಸ್ವಲ್ಪ ಹುಡುಕಿದೆವು ಅಂತ ಕೇಳಿದವರು ಇದ್ದಾರೆ. ಹುಡುಕಿದವರು ಆ ಥರ ಏನೋ ಸೌಂಡ್ ಬರುತ್ತೆ, ಜನರಿಗೆ ಏನಾದರೂ ತೊಂದರೆ ಆಗಿ ಬಿದ್ದಿದ್ದಾರೆ ಅಂತ ಬಂದು ಕೆಲವರು ಬಂದು ಹೇಳ್ತಾರೆ, ಸರಿ ಹೋಗಿ ನೋಡಿ ಏನೋ ಗಾಡಿ ಏನಾದ್ರು ಬಿದ್ದಿರ್ಬೋದು, ಹೋಗಿ ನೋಡಿ ಅಂತ. ಹಾಗೆ ಹೋಗಿ ನೋಡಿದ್ದಿದೆ. ಏನ್ ಗಾಡಿಯನ್ನು ಸಿಕ್ಕಿದಂಥದ್ದು ಏನಿಲ್ಲ. ಮಕ್ಕಳು ಕೂಗುದಂದ್ರೆ ಇದು ಎಷ್ಟು ಗಂಟೆಗೆ ಅವ್ರು ಹೇಳೋದು? ಎಲ್ಲ ಮಧ್ಯರಾತ್ರಿಗೆ ಸರ್, ಎಲ್ಲ ರಾತ್ರಿಗೆ. ಮಕ್ಕಳಂದ್ರೆ ಎಷ್ಟು ಮಕ್ಕಳು ಕೂಗಿದಾಗ? ಅಲ್ಲ, ಏನೋ ಮಕ್ಕಳು ಅಳ್ದಂಗೆ ಸೌಂಡ್ ಬಂದಂಗೆ ಆಯ್ತು ಆಗ್ತಾ ಇದೆ, ನೀವು ಯಾರಾದ್ರೂ ಇದ್ರೆ ಕಳಿಸಿ ನೋಡಿ ಅಂತ ಹೇಳಿ ಹೇಳ್ತಾರೆ. ಕೆಲವು ಪರಿಚಯ ಡ್ರೈವರ್ಗಳು ಹೇಳ್ತಾರೆ ಈ ತರ ಆಗಿದೆ ನೋಡಿ ಅಂತ ಹೇಳಿ. ನೀವು ಅವಾಗ ಎಷ್ಟನೇ ತಿರುಗಿ ಹೋಗಿ ನೋಡಿದ್ದೀರಾ? ನಾವು ಇಲ್ಲಿಂದ ಒಂದು 15 ಕಿಲೋಮೀಟರ್ ಹೋಗಿ ನೋಡ್ತೇವೆ. 15 ಕಿಲೋಮೀಟರ್. ಎಕ್ಸಾಕ್ಟ್ ಹೆಸರು ಏನು? ಡಬಲ್ ಟರ್ನ್ ಇಂದ ಮೇಲೇನೆ ಸರ್.
ಊರು ಯಾವ್ದು ಬರ್ತದೆ? ಇಲ್ಲ ಅಲ್ಲಿ ಊರಿಲ್ಲ ಸರ್. ಅಲ್ಲಿ ಊರಿಲ್ಲ. ಹಬ್ಳಿ ಬೀಡು ಅಂತ ಹೇಳಿ ಬೀಡು ಅಂತ ಹೇಳಿ ಅಲ್ಲ, ರೈಲ್ವೆಗೆ ಹೋಗುವ ಒಂದು ಕ್ರಾಸ್ ರೋಡ್ ಇದೆ, ಹಬ್ಳಿ ಬೀಡು ಅಂತ ಹೇಳಿ. ರೈಲ್ವೆ ಶಿರಾಡಿಯಲ್ಲೇ ಬರುತ್ತೆ. ಶಿರಾಡಿ ಘಾಟಲ್ಲೇ ಶಿರಾಡಿಯಲ್ಲ, ಶಿರಾಡಿ ಘಾಟಲ್ಲಿ. ಶಿರಾಡಿ ಅಂದ್ರೆ ಇಲ್ಲಿ ಕೆಳಗಡೆ ಇಳಿದ ನಂತರ ಸಿಗುವ ಊರು ಶಿರಾಡಿ ಘಾಟ್. ಶಿರಾಡಿ ಘಾಟಲ್ಲಿ ಹಬ್ಳಿ ಬೀಡು ಅಂತ ಬರುತ್ತೆ. ಅಲ್ಲಿವರೆಗೆ ನಾವು ಹೆಚ್ಚಾಗಿ ಹೋಗಿ ನೋಡುದು. ಅಂದ್ರೆ ಸಾಧಾರಣ ಹೆಚ್ಚಾಗಿ ಏನಾದ್ರು ಇನ್ಸಿಡೆಂಟ್ ಇದ್ರೆ ಆ ಏರಿಯಾದಲ್ಲೇ ನಮಗೆ ಕಾಣಕ್ಕೆ ಸಿಗುವುದು. ಅಲ್ಲ ಅದೇ ಇದೇ ತರ ಸೌಂಡ್ ಕೇಳ್ತಾ ಇತ್ತು, ಮಕ್ಕಳು ಕೂಗಿದಂಗೆ. ನಿಮಗೆ ಬಂದು ಹೇಳ್ತಾರೆ? ಬಂದು ಅಂತ ಯಾರು ಪರಿಚಯದವ್ರು ಫೋನ್ ಮಾಡಿದ್ರು, ಈ ತರ ಆಗಿದೆ ಒಂದ್ಸರಿ ನೋಡಿ, ಏನಾದ್ರೂ ಗಾಡಿ ಏನಾದ್ರು ಪಲ್ಟಿ ಆಗಿದೆಯಾ ಏನಂತ ಒಮ್ಮೆ ಹೋಗಿ ನೋಡಿ ಅಂತ ಹೇಳ್ತಾರೆ ಅಂತ ಆ ತರ ಹೇಳ್ತಾರೆ. ಹಾಗೆ ನೀವೇನ್ ಮಾಡ್ತೀರಾ? ನಾವು ಹೋಗ್ತೇವೆ ಸರ್, ಹೋಗಿ ನೋಡ್ತೇವೆ ಸರ್. ಏನಾದ್ರೆ ಅಧಿಕಾರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳುವಂಥದ್ದು, ಪೊಲೀಸರಿಗೆ ಮಾಡ್ತೇವೆ, ಕೇಂದ್ರದವರಿಗೆ, ಇಲ್ಲದ್ರೆ ಆ ಕಡೆ ಸರ್ ಹಾಸನದವರಿಗೆ, ಸಕಲೇಶ್ಪುರ ಅವ್ರಿಗೆ ತಿಳಿಸ್ತೇವೆ. ಅದು ಏನಾಗಿರುತ್ತಾಗ ಅಲ್ಲಿ ಅಂದ್ರೆ ಅಲ್ಲ ಏನಾದ್ರು ಸಮಸ್ಯೆ ಆಗಿದ್ರೆ ಸರ್, 100 ಜನ ಬಂದು ಹೇಳಿದ್ರಲ್ಲ ಒಂದು 2-3 ಏನಾದ್ರು ಒಂದು ಗಾಡಿಗಳೆಲ್ಲ ಹೊಂಡಕ್ಕೆ ಬಿದ್ದಿರುತ್ತೆ. ಮಕ್ಕಳು ಸೌಂಡ್ ಮಾಡುದು ಇವತ್ತಿನವರೆಗೂ ನಿಮ್ಗೂ ಪತ್ತೆ ಇಲ್ಲಪ್ಪ, ಇಲ್ಲ ಆಗ್ಲಿಲ್ಲ. ಇಲ್ಲ ನೀವ್ ಹೇಳಿ, ಮಕ್ಕಳು ಸೌಂಡ್ ಅಂತ ಸೌಂಡ್ ಪತ್ತೆ ಹಚ್ಚಕ್ಕೆ ಅಂತ ನಮಗೇನಾಗಿಲ್ಲ ಸರ್. ನಾವು ಹೋಗಿ ಹುಡುಕ್ತೇವೆ ಮಕ್ಕಳ ಸೌಂಡ್. ಅಂದ್ರೆ ನಾವು ಹೋಗಿ ಹುಡುಕ್ತೇವೆ, ನಮಗೇನು ಕಾಣಕ್ಕೆ ಸಿಗಲ್ಲ, ವಾಪಸ್ ಬರ್ತೇವೆ. ಏನಾದ್ರು ಗಾಡಿ ಏನಾದ್ರು ಪಲ್ಟಿ ಆಗಿದೆ ಅಂತ ನಾವು ಹೋಗಿ ನೋಡುದು. ನೋಡಿ ಸರ್, ಈಗ ಕೇಳ್ತಾ ಇದ್ದಾರೆ ಈ ತರ ಎಲ್ಲ ಹೊಸಬ್ರಿಗೆ ಅದೊಂದು ಸೌಂಡ್ ಆಗಿರುತ್ತೆ. ಈಗ ನೋಡಿ, ಇಲ್ಲ ಒಂದು ಹೆಣ್ಮಗಳು ಕೂಗ್ತಾಳೆ ಅಂತ ಹೇಳಿ ಸುಮಾರು ಜನ. ಅಲ್ಲ ಅದೇ ಇದು ನೀವು ಯಾವ್ದಾದ್ರು ಕೇಳಿ? ಅಲ್ಲ ಅದೇ ನಮಗೆ ಹೇಳುದು, ಮಕ್ಕಳು ಅಂದ್ರೆ ಹೆಣ್ಮಕ್ಳು ಅಂತ ಆ ತರನೇ ಇದು ಬರೋದು. ಅಂದ್ರೆ ಹೆಣ್ಮಗಳೇ ಅಂತ ಅವ್ರಿಗೆ ನೋಡಿ ಬಂದು ಹೇಳುವವರು ಕೂಡ ನೋಡಿ ಹೇಳುವುದಿಲ್ಲ. ಏನಾದ್ರೂ ರಸ್ತೆ ತೆಗಿಯಕ್ಕೆ ಏನಾದ್ರು ಎಲ್ಲ ಬಾಟಲಿ ಕಾರ್ ನಿಲ್ಲಿಸ್ತಾರೆ, ಆಗ ಇದೆಲ್ಲ ಇದ್ರೆ ಲಾರಿ ನಿಲ್ಲಿಸ್ತಾರೆ, ಯೂರಿನರ್ಸ್ ಇರ್ಬೋದು. ನಿಲ್ಸಿದ ನಂತರ ಅಂತ ಸೌಂಡ್ ಬಂದ್ರೆ ಸೀದಾ ಗಾಡಿ ತಗೊಂಡು ಬರ್ತಾರೆ. ಅವ್ರಿಗೆ ಕೂಡ ಬಂದು ನಮ್ಮ ಹತ್ರ ಹೇಳ್ತಾರೆ, ಈ ತರ ಆಗಿದೆ, ಏನಾದ್ರು ಗಾಡಿ ಕೆಳಗಡೆ ಹೋಗಿದೆ ಅಂತ ಗೊತ್ತಿಲ್ಲ, ಒಮ್ಮೆ ನೋಡ್ಬೋದು ಅಂತೆಲ್ಲ ಹೇಳ್ತಾರೆ. ಹೋಗಿ ನಾವು ಹುಡುಕ್ತೇವೆ ಏನಾದ್ರು ಗಾಡಿ ಇದೆಯಾ ಅಂತ. ನಮ್ಗೆ ಅಂತ ಸೌಂಡ್ ಹುಡುಕಿ ಇವರು ಹೇಳಿದ ಜಾಗದಲ್ಲಿ ನಾವು ಕೇಳಲಿಲ್ಲ. ಮತ್ತೆ ಇಲ್ಲೊಂದು ನರಿ ಕೂಗುದೆಲ್ಲ ಇದು ಇರುತ್ತೆ. ಆ ನರಿ ಕೂಗುವ ಕೆಲವರಿಗೆ ಸಿಟಿಯವರಿಗೆಲ್ಲ ಕೆಲವರಿಗೆ ಗೊತ್ತಿಲ್ಲ, ನರಿ ಸೌಂಡೇ ಗೊತ್ತಿಲ್ಲ. ಅದು ಇದೆ ನಮ್ಮ ಮನುಷ್ಯರ ತರನೇ ಇದಾಗುತ್ತೆ ನಮ್ಗೆ ಸೌಂಡ್ ಕೇಳುವಾಗ. ಇಲ್ಲಿ ಗುಂಡ್ಯದಲ್ಲಿ ಇದು ಕೂಗುತ್ತೆ, ಕೆಲವರು ನರಿ ಯಾವ ರೀತಿ ಅದು ಒಂದು ಮನುಷ್ಯರ ಗೊಬ್ಬೆ ಹೊಡೆದಂಗೆನೆ ಇದು ಸೌಂಡ್ ಬರ್ತಾ ಇರುತ್ತೆ. ನೀವೀಗ ಸ್ವಲ್ಪ ಹೊತ್ತು ಬಂದ್ರು ಈ ಗುಂಡ್ಯದಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದು 9 ಗಂಟೆ ಎಲ್ಲ ಆದ್ಮೇಲೆ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ನರಿ ಕೂಗುವ ಗೊತ್ತಿರೋರೇ ಮಾತ್ರ, ಗೊತ್ತಿಲ್ಲ ರಾತ್ರಿನೇ ಅಷ್ಟೇ. ಈಗ ರಾತ್ರಿ ಯಾರಾದ್ರೂ ಇಲ್ಲಿ ರಾತ್ರಿ ನರಿ ಕೂಗಿದ್ರೆ ಗಾಡಿ ಅವ್ರಿಗೆ ಎತ್ಕೊಂಡು ನಿಲ್ಲುದಿಲ್ಲ, ಅವ್ರು ಎತ್ಕೊಂಡು ಬರ್ತಾರೆ. ಸೊ ಈ ರೀತಿ ಯಾವತ್ತು ಆ ನಂತರ ಈ ರಸ್ತೆಯಲ್ಲಿ ಯಾರು ಬಿದ್ದು ಸತ್ತಿದ್ದಂಥದ್ದಿಲ್ವಾ? ರಸ್ತೆಯಲ್ಲಿ ಕೆಲವು ಈ ಏನಾದ್ರು ಮಾನಸಿಕವಾಗಿ ಏನಾದ್ರು ಸಮಸ್ಯೆ ಇದ್ದವ್ರು ನಡ್ಕೊಳ್ಳೋದು, ಆ ತರ ಬಿದ್ದೋದು ಗಾಡಿಯವರೆಲ್ಲ ಹೊಡ್ಕೊಂಡು ಹೋಗಿದೆ. ಆನೆ ತುಳಿದು ಸತ್ತಿರುವುದಿದೆ. ಕೆಂಪು ಹೊಳೆ ಇದೀಗ ಒಂದು 2 ವರ್ಷ ಆಯ್ತು. 2 ವರ್ಷ ಮೊದಲು ಈಗ ಅದು ಕೆಂಪು ಹೊಳೆಯಲ್ಲಿ ಅವನು ಏನಂದ್ರೆ ಆನೆ ರಸ್ತೆ, ಅದು ನಾನು ನೋಡಿರುವುದು. ರಸ್ತೆ ಮಧ್ಯದಲ್ಲಿ ಆನೆ ನಿಂತಿತ್ತು, ನಾನು ಕೂಡ ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ದೆ. ಒಂದು ಟ್ರೈಲರ್ ಗಾಡಿಯವರು ಒಂದು 2 ನಿಲ್ಲಿಸಿದ್ರು, ಅಂದರೆ ಕಾರು ತಗೊಂಡು ಹೋಗೋ ದೊಡ್ಡ ಕಂಟೈನರ್. ಅವ್ರ ಹತ್ರ ಹೇಳಿದ್ದೇವೆ ಹಿಂದಿಯವರು, ಇದು ಫೋಟೋ ತೆಗಿತಾ ಇದ್ರು. ಫೋಟೋ ತೆಗಿಯೋಕ್ಕೆ ಹೋಗಬೇಡಿ ಅಂತೇಳಿ. ಅಂದರೆ ಅದರಲ್ಲಿ ಮೊಬೈಲಲ್ಲಿ ಫ್ಲ್ಯಾಶ್ ಲೈಟ್ ಬರುತ್ತೆ, ಅದಕ್ಕೆ ಕಣ್ಣು ಕುಕ್ಕುತ್ತೆ. ಹಾಗೆ ಹೇಳಿ ನಾನು ಮರನಲ್ಲಿಗೆ ಹೋಗಿ ವಾಪಸ್ ಬರಬೇಕಾದ್ರೆ ಯಾವ ವೆಹಿಕಲ್ ಕೂಡ ಇಲ್ಲ, ಸುಮಾರು ವೆಹಿಕಲ್ ಇದ್ದದ್ದು ಯಾವುದೂ ಇಲ್ಲ. ಈಗ ನೋಡ್ಬೇಕಾದ್ರೆ ಸೈಡಲ್ಲಿ ಬಾಡಿ ಬಿದ್ದಿದೆ. ಅದೇ ಈ ಕಂಟೈನರ್ ಡ್ರೈವರು, ಫೋಟೋ ತೆಗೆದ ಒಂದು ಹಿಂದಿಯ ಹುಡುಗ, ಹಿಂದಿ ಡ್ರೈವರು ಅವನಿಗೆ ತುಳಿದು ಕೊಂದ್ಬಿಟ್ಟು ಹೋಗಿ. ಅದು ಕೆಂಪು ಹೊಳೆ ಅಂತ ಬ್ರಿಡ್ಜ್ ಬರುತ್ತೆ, ಬ್ರಿಡ್ಜಿಂದ ಲೆಫ್ಟಿಗೆ ಡ್ಯಾಮ್ಗೆ ಹೋಗೊಂದು ಮಣ್ಣು ರಸ್ತೆ ಇದೆ, ಅದೇ ರಸ್ತೆ ಬದಿಯಲ್ಲಿ ಇದು ತುಳಿದಾಕಿ. ಈ ಕೆಂಪು ಹೊಳೆ ಅನ್ನೋದು ಭಾರಿ ಖತರ್ನಾಗಿದೆ ಅಂತೀರಾ? ಹೌದೌದು, ಸಿಕ್ಕಾಪಟ್ಟೆ ಡೇಂಜರ್. ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಆನೆಗಳು ತಿರುಗಾಡುವ ಜಾಗ. ಯಾವುದು? ಆನೆಗಳು ತಿರುಗಾಡುವ ಅಂದ್ರೆ ನೀರು ಕುಡಿಯೋಕ್ಕೆಲ್ಲ ಬಂದು ಅಲ್ಲೇ ಸ್ವಲ್ಪ ಮೇವು ಸಿಗುತ್ತೆ ಅದಕ್ಕೆಲ್ಲ. ಅಲ್ಲಿ ಸ್ವಲ್ಪ ಈ ಬಿದಿರು ಉಂಟಲ್ಲ, ಬಿದಿರಿನ ಗಿಡಗಳೆಲ್ಲ ಜಾಸ್ತಿ ಇರುವ ಜಾಗ. ಸೌಂಡ್ ಅದೇ ಅದು ಮಾವಿನಕಾಯಿ ಮಂಗ ಇರ್ಬೋದು, ಕೋತಿಗಳಿರ್ಬೋದು.